ಸ್ಪೋರ್ಟ್ಸ್ ಬೈಕ್ ಕೂಡ ಇದೆ. ಸೊ ಇದ್ರ ಹೆಸರು ಬ್ರಾವೋ ಅಂತ. ಸೊ ಈ ಬ್ರಾವೋ ಬಂದ್ಬಿಟ್ಟು ಹೈಯೆಸ್ಟ್ ಸ್ಪೀಡು 100 to 120 ಸ್ಪೀಡಲ್ಲಿ ಹೋಗುತ್ತೆ. ಸೊ ಮೈಲೇಜ್ ಕೂಡ ಅಷ್ಟೇ ಕೊಡುತ್ತೆ, 80, 90, 100. ಇದರಲ್ಲಿ ಬ್ಯಾಟ್ರಿ ಇದೆ, 60 ವೋಲ್ಟ್ಸ್ ಇದೆ, 72 ವೋಲ್ಟ್ಸ್ ಇದೆ. ಇದು ಬಂದ್ಬಿಟ್ಟು 2.0. ಸೊ ಇದ್ರದ್ದು ನೆಕ್ಸ್ಟ್ ವರ್ಷನ್ ಇದು. ಸೊ ಡಿಸೈನಲ್ಲಿ ಇವೆಲ್ಲ ಕೂಡ ನಾವೇನು ಹಯಾಬುಸಾ ಆಗಿರ್ಬೋದು, ಬೇರೆ ಇನ್ಯಾವುದೋ BMW ಬೈಕ್ ಆಗಿರ್ಬೋದು, ಆ ಡಿಸೈನಲ್ಲಿ ಮಾಡಿರುವಂತಹ ಈ ಬೈಕು. ಸೊ ಇದರಲ್ಲೂ ಕೂಡ 60 ವೋಲ್ಟ್ಸ್, 72 ವೋಲ್ಟ್ಸ್, ಡಿಫ್ರೆಂಟ್ ಬ್ಯಾಟ್ರೀಸ್ ಬರುತ್ತೆ. ಇದರಲ್ಲೂ ಕೂಡ 100 to 120 ಹೈಯೆಸ್ಟ್ ಸ್ಪೀಡ್ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಮೈಲೇಜ್ ನೋಡೋದಾದ್ರೆ 80 to 90 ಮೈಲೇಜ್ ಅನ್ನೋದು ಬರುತ್ತೆ. ನಮಸ್ಕಾರ, ನನ್ನ ಹೆಸರು ನಂದಕಿಶೋರ್ ಅಂತ. ಇಲ್ಲಿ ರೀಜನಲ್ ಟ್ರೈನಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ADMS ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಈ ಕಂಪನಿ ಬೇಸಿಕಲಿ EV ಇಂಡಸ್ಟ್ರಿ ಅಂದರೆ ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಸ್ಟಾರ್ಟ್ ಆಯಿತು 2020ರಲ್ಲಿ. ಸೊ ನಮ್ಮ ಕಂಪನಿಯಲ್ಲಿ ಬೇರೆ ಬೇರೆ ವಿಧವಾದ ಬೈಕ್ಗಳಿದೆ, ಮೊಪೆಟ್ ಇದೆ. ಸೊ ಎಲ್ಲ EV ವೆಹಿಕಲ್ಸ್ ಕಂಪನಿಗಳಲ್ಲೂ ಕೂಡ ಹೆಚ್ಚಾಗಿ ನಾವು ಮೊಪೆಟ್ನ ನೋಡ್ತೀವಿ, ಬಟ್ ನಮ್ಮ ಕಂಪನಿಯಲ್ಲಿ ವಿಶೇಷವಾಗಿ ನಮಗೆ ಬೈಕ್ ಇದೆ. ಸೊ ಇಲ್ಲಿ ಬ್ರಾವೋ ಇದೆ, ಆಲ್ಫಾ ಇದೆ. ಸೊ ಇಲ್ಲಿ ಬೈಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವಾಗಿರುವಂತಹ ಏನು ಟ್ರೆಂಡಿಂಗ್ ಇದೆಯೋ ಆ ಟ್ರೆಂಡಿಂಗಲ್ಲಿ ಮೊಪೆಟ್ಗಿಂತ ಬೈಕ್ ಅನ್ನೋದು ಯೂತ್ಸ್ಗಾಗಿರ್ಬೋದು, ಕಾಲೇಜ್ಗೆ ಹೋಗೋರು, ಇಲ್ಲ IT BT ಕಂಪ್ನಿಗಳವರಾಗಿರ್ಬೋದು, ಸೊ ಅವರೆಲ್ಲರೂ ಕೂಡ ಜಾಸ್ತಿ ಯೂಸ್ ಮಾಡೋದು ಬೈಕ್. ಸೊ ಆ ಬೈಕ್ ಕ್ರೇಜ್ಗೆ EV ಅನ್ನೋದು ನಮಗೆ ಕರೆಕ್ಟ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ವಿಧವಾದ ಟೆಕ್ನಾಲಜಿ ಇದೆ, ಬ್ಯಾಟ್ರಿ ಸೈಜಸ್ ಇದೆ, ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು. ಸೊ ಇಲ್ಲಿ ಸ್ಪೀಡು ನಮಗೆ 60 ಇದೆ, 70 ಇದೆ, 80 ಇದೆ, 90ವರೆಗೂ ಹೋಗುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ಮೈಲೇಜ್ ಕೂಡ ಸೊ 60ಇಂದ ಸ್ಟಾರ್ಟ್ ಮಾಡಿದ್ರೆ 100 110 ಮೈಲೇಜ್ ಕೊಡುವಂಥ ವೆಹಿಕಲ್ಸು 18 ಮಾಡಲ್ಸ್ ಇದೆ. ಆ 18 ಮಾಡಲ್ ಜೊತೆಗೆ ಇವತ್ತು ಈ ಎಕ್ಸ್ಪೋದಲ್ಲಿ ನಮ್ಮ ಕಂಪನಿಯಲ್ಲಿ ಇನ್ನೂ 2 ಮಾಡೆಲ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಲಾಂಚಿಂಗ್ ಮೀನ್ಸ್ ಹೊಸ ಮಾಡೆಲ್ ನಮಗೆ ಎಂಟರ್ ಆಗ್ತಾ ಇದೆ. ಸೊ ಇದರ ಬಗ್ಗೆ ಡೀಲರ್ಶಿಪ್ ಆಗಿರ್ಬೋದು, ಇದರ ಬಗ್ಗೆ ಬೇರೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕಂಪನಿ ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಳಗಾಮಲ್ಲಿದೆ. ಸೊ ಅದರ ಜೊತೆಗೆ ನಮ್ಮ ಪ್ಲ್ಯಾಂಟ್ಸ್ ಬಂದ್ಬಿಟ್ಟು ಧಾರವಾಡಲ್ಲಿದೆ, ತೂಪ್ರಾನಲ್ಲಿದೆ. ಅದ್ರ ಜೊತೆಗೆ ಇನ್ನೂ 5 ಪ್ಲ್ಯಾಂಟ್ ಆ್ಯಡ್ ಆಗ್ತಾ ಇದೆ. ಒಂದು ಪೂರ್ಣ, ಅಜ್ಮೀರ್, ಗುವಾಹಟಿ, ಗುಂಟೂರು, ಅದ್ರ ಜೊತೆಯಲ್ಲಿ ನಮಗೆ ಒರಿಸ್ಸಾದಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವೆಲ್ಲ ಪ್ಲ್ಯಾಂಟ್ ಕೂಡ ನಿಮಗೆ ಸರ್ವಿಸ್ ಕೊಡಬೇಕು ಅಂತಾನೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಡೀಲರ್ಶಿಪ್ ಬೇಕು ಅಂದರೂ ಕೂಡ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ADMS ಇ ಬೈಕ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನಮ್ಮ ಆಫೀಸ್ದು ನಂಬರ್ ಬರುತ್ತೆ. ಸೊ ಇಲ್ಲ ನಮ್ಮ ಹೆಸರು ಹೊಡೆದ್ರು ಕೂಡ ನಮ್ಮ ಹೆಸರಿಗೆ ಅಲ್ಲಿ ಮೊಬೈಲ್ ನಂಬರ್ ಇರುತ್ತೆ, ಆ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ನಮ್ಮ ADMS ಅಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ನಾಟ್ ಓನ್ಲಿ ಮೊಪೈಟ್ ವೆಹಿಕಲ್ಲು, ಸೊ ನಮ್ಮದ್ರಲ್ಲಿ ಸ್ಪೋರ್ಟ್ಸ್ ಬೈಕ್ ಕೂಡ ಇದೆ. ಸೊ ಇದ್ರ ಹೆಸರು ಬ್ರಾವೋ ಅಂತ. ಸೊ ಈ ಬ್ರಾವೋ ಬಂದ್ಬಿಟ್ಟು ಹೈಯೆಸ್ಟ್ ಸ್ಪೀಡು 100 to 120 ಸ್ಪೀಡಲ್ಲಿ ಹೋಗುತ್ತೆ. ಸೊ ಮೈಲೇಜ್ ಕೂಡ ಅಷ್ಟೇ ಕೊಡುತ್ತೆ, 80, 90, 100. ಇದರಲ್ಲಿ ಬ್ಯಾಟ್ರಿ ಇದೆ, 60 ವೋಲ್ಟ್ಸ್ ಇದೆ, 72 ವೋಲ್ಟ್ಸ್ ಇದೆ. ಸೊ ಇದ್ರದ್ದು ಮಾಡೆಲ್ ನೋಡ್ಕೊಳ್ಳಿ ನೀವು. ಏನು ಸ್ಪೋರ್ಟ್ಸ್ ಬೈಕ್ ಆಚೆ ಕಡೆ ಪೆಟ್ರೋಲ್ ವೆಹಿಕಲ್ ನೋಡ್ತೀರೋ 200cc 300cc ಆ ರೀತಿಯೇ ಡಿಸೈನ್ ಎಲ್ಲ ಮಾಡಿದ್ದೀವಿ. ಬಟ್ ಓನ್ಲಿ ಥಿಂಗ್ ಈಸ್ EV ಬ್ಯಾಟ್ರಿಯಿಂದ ನಡೆಯುತ್ತಿದ್ದು. ಇದು ಬಂದ್ಬಿಟ್ಟು 2.0. ಸೊ ಇದ್ರದ್ದು ನೆಕ್ಸ್ಟ್ ವರ್ಷನ್ ಇದು. ಸೊ ಡಿಸೈನಲ್ಲಿ ಇವೆಲ್ಲ ಕೂಡ ನಾವೇನು ಹಯಾಬುಸಾ ಆಗಿರ್ಬೋದು, ಬೇರೆ ಇನ್ಯಾವುದೋ BMW ಬೈಕ್ ಆಗಿರ್ಬೋದು, ಆ ಡಿಸೈನಲ್ಲಿ ಮಾಡಿರುವಂತಹ ಈ ಬೈಕು. ಸೊ ಇದರಲ್ಲೂ ಕೂಡ 60 ವೋಲ್ಟ್ಸ್, 72 ವೋಲ್ಟ್ಸ್, ಡಿಫ್ರೆಂಟ್ ಬ್ಯಾಟ್ರೀಸ್ ಬರುತ್ತೆ. ಇದರಲ್ಲೂ ಕೂಡ 100 to 120 ಹೈಯೆಸ್ಟ್ ಸ್ಪೀಡ್ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಮೈಲೇಜ್ ನೋಡೋದಾದ್ರೆ 80 to 90 ಮೈಲೇಜ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಆಚೆ ಕಡೆ ಪೆಟ್ರೋಲ್ ವೆಹಿಕಲ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ನೋಡೋದಾದ್ರೆ, ಸ್ಪೋರ್ಟ್ಸ್ ಬೈಕಲ್ಲಿ ಆಚೆ ಕಡೆ ಮೈಲೇಜು 20ರಿಂದ 30 ಕೊಡುತ್ತೆ. ಬಟ್ ಇದರಲ್ಲಿ ನಾವು 0ಇಂದ 100% ಚಾರ್ಜಿಂಗ್ ಮಾಡಬೇಕು ಅಂದರೆ 5 to 6 ಅವರ್ಸ್ ನಮಗೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ಕರೆಂಟ್ ಎಷ್ಟು ಇಳಿಯುತ್ತೆ ಅಂದರೆ ಮ್ಯಾಕ್ಸಿಮಮ್ 4 ಯೂನಿಟ್ಸ್, 4ಇಂದ 5 ಯೂನಿಟ್ಸು. ಸೊ ಅದರದ್ದು ಚಾರ್ಜಸ್ ಎಷ್ಟು ಅಂದರೆ 20ರಿಂದ 25 ರೂಪಾಯಿ. ಅಂದರೆ 100 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಸೊ ಈ ಬೈಕಲ್ಲಿ ಪೆಟ್ರೋಲಲ್ಲಿ ನಮಗೆ 300ರಿಂದ 500 ರೂಪಾಯಿ ಬೇಕು. ಅದೇ EVಯಲ್ಲಿ ನಮಗೆ ಬೇಕಾಗಿರೋದು 25ರಿಂದ 30 ರೂಪಾಯಿ ಅಷ್ಟೇ. ಸೊ ಇದರಿಂದ ನಮಗೆ ಎಕ್ಸ್ಪೆನ್ಸಸ್ಸಲ್ಲೂ ಕೂಡ ಉಳಿತಾಯ ಮಾಡ್ಬೋದು. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ನಂದಕಿಶೋರು. ಸೊ ADMS ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ನಮ್ಮ ಕಂಪನಿ ಬೆಳಗಾಮಲ್ಲಿದೆ. ಸೊ ನೋಡಿ, ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ನಮಗೆ ಇಲ್ಲಿ ಆ್ಯಂಟಿ ಥೆಫ್ಟ್ ಲಾಕಿಂಗ್ ಅಂತ ಹೇಳ್ತೀವಿ. ಸೊ ರಿಮೋಟಿಂದ ಬರುತ್ತೆ ಇದು. ಸೊ ನೀವು ಲಾಕ್ ಮಾಡಿಬಿಟ್ಟು ಈ ರಿಮೋಟಲ್ಲಿ ಲಾಕ್ ಮಾಡಿದ್ದೀರ ಅಂದ್ಕೊಳ್ಳಿ, ಆಚೆ ಕಡೆ ಹೋದ್ಮೇಲೆ ಅಂದರೆ ನೀವು ಆ ಬೈಕ್ನ ಒಂದು ಪಾರ್ಕಿಂಗಲ್ಲಿ ಇಟ್ಟು ಬೇರೆ ಕಡೆ ಹೋದಾಗ ಯಾರಾದರೂ ನಿಮ್ಮ ಬೈಕ್ನ ಟಚ್ ಮಾಡಿದ್ರೆ ಅದು ಸೌಂಡ್ ಅನ್ನೋದು ಬರುತ್ತೆ. ಸೊ ಅದನ್ನು ನಾವು ಆ್ಯಂಟಿ ಥೆಫ್ಟ್ ಲಾಕಿಂಗ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಟೆಕ್ನಾಲಜಿ ಕೆಲವೊಂದು ಮಾಡೆಲ್ಸಲ್ಲಿ ಮಾತ್ರ ಇದೆ, ಕೆಲವೊಂದು ಕಂಪ್ನಿಗಳಲ್ಲಿ ಮಾತ್ರ ಇದೆ. ಬಟ್ ನಮ್ಮ ಕಂಪನಿಯಲ್ಲಿ ಎಲ್ಲ ಮಾಡೆಲ್ಸು ಕೂಡ ಈ ಆ್ಯಂಟಿ ಥೆಫ್ಟ್ ಲಾಕಿಂಗ್ ಅನ್ನೋದು
ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿ ಟೈರ್ ಕೂಡ ನೋಡಿ, ಸೊ ನಮಗೇನು ಸ್ಪೋರ್ಟ್ಸ್ ವೆಹಿಕಲ್ ಬರುತ್ತೋ ಅದೇ ರೀತಿಯಾದ ಗ್ರಿಪ್ ಇದೆ. ಅದ್ರ ಜೊತೆಯಲ್ಲಿ ನಮಗೆ ಸ್ಪೀಡ್ ಅನ್ನೋದು ಹೋಗ್ಲಿಕ್ಕೆ ನಮಗೆ ಏನು ಈ ದೊಡ್ಡ ದೊಡ್ಡ ಬೈಕ್ಗಳಲ್ಲಿ ನಮಗೆ ಡಿಸೈನ್ ಮಾಡಿರ್ತಾರೋ, ಸೊ ನಮಗೆ ಇದು ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಮೋಟರ್ ಪವರ್ ಆಗಿರ್ಬೋದು, ಸೊ ಇವೆಲ್ಲ ಕೂಡ ಡಿಫ್ರೆಂಟ್ ಟೆಕ್ನಾಲಜಿನ ನಾವು ಯೂಸ್ ಮಾಡಿದ್ದೀವಿ. ಸೊ ಅದ್ರ ಜೊತೆಯಲ್ಲಿ ಆಲ್ಫಾ ವೆಹಿಕಲ್ ನ ತೋರಿಸ್ತೀನಿ ಬನ್ನಿ. ಸೊ ಇದು ಆಲ್ಫಾ ವೆಹಿಕಲ್, ಇದು ಹೊಸದಾಗಿ ನಮಗೆ ಲಾಂಚ್ ಆಗಿದೆ. ಸೊ ಈ ವರ್ಷದಲ್ಲಿ 2 months ಬ್ಯಾಕ್ ನಮಗೆ ಲಾಂಚ್ ಆಯಿತು. ಸೊ ಇದರಲ್ಲೂ ಕೂಡ 2 ವೆರೈಟಿ 3 ವೆರೈಟಿ ಇದೆ. 60 volts ಇದೆ, 72 volts ಇದೆ. ಸೊ ಇದರಲ್ಲಿ ನಮಗೆ ವೆರೈಟಿ ಏನು ಅಂತ ಹೇಳಿದ್ರೆ, ನಮಗೆ ಈ ಚೀನಾದಲ್ಲಾಗಿರ್ಬೋದು, ತೈವಾನ್ ಮತ್ತೆ ಸೌತ್ ಕೊರಿಯಾದಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡುವಂತಹ ಒಂದು ಬೈಕ್ದು ಮಾಡೆಲ್ ಏನಿದೆಯೋ ಆ ಮಾಡೆಲ್ ನಮ್ಮ ಕಂಪನಿಯಲ್ಲಿ ಸೊ ನಾರ್ಮಲ್ ಕಾಮನ್ ಪೀಪಲ್ ಯೂಸ್ ಮಾಡಬೇಕು ಅಂತ ಲಾಂಚ್ ಮಾಡಿದ್ದಾರೆ. ಸೊ ಹೈಯೆಸ್ಟ್ ಸೇಲ್ಸ್ ಆಗ್ತಾ ಇದೆ, ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು. ಸೊ ಇದರಲ್ಲೂ ಕೂಡ 60 volts 72 volts ಇದೆ. ಸೊ ಇದು ಕೂಡ ನಮಗೆ ಮ್ಯಾಕ್ಸಿಮಮ್ ಸ್ಪೀಡ್ ನೋಡೋದಾದ್ರೆ ನಮಗೆ ನೋಡಿ, ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಸ್ಪೀಡು ನಮಗೆ 60 to 70 ಇದೆ. ಇದರಲ್ಲಿ 2 ವೆರೈಟಿಯ ನಮಗೆ ಮೈಲೇಜ್ ಇದೆ. ಒಂದು 90 to 100 ಬರುತ್ತೆ, ಇನ್ನೊಂದು 100 to 110 ಮೈಲೇಜ್ ಬರುತ್ತೆ. ಸೊ ಇದರಲ್ಲೂ ಕೂಡ ನಮಗೆ ಆಂಟಿ ಥೆಫ್ಟ್ ಲಾಕಿಂಗ್ ಇದೆ. ಸೊ ನೀವೆಲ್ಲಾದ್ರೂ ಪಾರ್ಕಿಂಗ್ ಮಾಡಿ ಲಾಕ್ ಮಾಡಿ ಹೋಗಿದ್ದೀರಾ ಅಂದ್ರೆ ಯಾರಾದ್ರೂ ಟಚ್ ಮಾಡಿದ್ರೆ ಸೊ ಅದು ನಮಗೆ ಸೌಂಡ್ ಅನ್ನೋದು ಕೊಡುತ್ತೆ, ಇಂಡಿಕೇಶನ್ ಮಾಡುತ್ತೆ. ಆ ಸೌಂಡ್ ಇಂದ ಎಲ್ಲರೂ ಕೂಡ ಏನಂತಾರೆ ಕಳ್ಳತನ ಆಗದಿರಾ ಇದು ನೋಡ್ಕೊಳ್ಳುತ್ತೆ. ಈ ರೀತಿಯಾದ ಟೆಕ್ನಾಲಜಿ ಇದೆ. ಸೊ ಅದ್ರ ಜೊತೆಯಲ್ಲಿ ನಮಗೆ ಗೇರ್ಸ್ ವೈಸ್ ಇದೆ. ಯಾಕಂದ್ರೆ ನಾವು ನಾರ್ಮಲ್ ಪೆಟ್ರೋಲ್ ಬೈಕ್ಸ್ ಅಲ್ಲಿ ನಾವು ಗೇರ್ ಅನ್ನೋದು ನಾವು ಮಾಡ್ತೀವಿ, ಒಂದೊಂದು ಗೇರ್ಗೆ ಒಂದೊಂದು ಸ್ಪೀಡ್ ಹೋಗುತ್ತೆ. ಸೊ ಇಲ್ಲೂ ಕೂಡ 1 2 3 ಅಂತ ಇದೆ. 1ನೇ ಗೇರಲ್ಲಿ ಹೋದಾಗ ಸ್ಪೀಡ್ ಕಡಿಮೆ ಇರುತ್ತೆ, 2ನೇ ಗೇರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, 3ನೇ ಗೇರ್ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ 1 2 3 ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮಗೆ ಎಲ್ಲ ಕೂಡ ನಾರ್ಮಲ್ ಬೈಕ್ಸ್ ಅಲ್ಲಿ ಏನೇನು ಟೆಕ್ನಾಲಜಿ ಇದೆಯೋ ಅದೆಲ್ಲ ಇದೆ. ಅದ್ರ ಜೊತೆಯಲ್ಲಿ USB ಇದೆ, ನೀವು ಇಲ್ಲಿ ಚಾರ್ಜಿಂಗ್ ಕೂಡ ಹಾಕ್ಕೋಬಹುದು. ಯಾಕಂದ್ರೆ ತುಂಬಾ ಜನ ಈ ಚಾರ್ಜಿಂಗ್ಗೋಸ್ಕರ ಎಲ್ಲಾದ್ರೂ ಹೋದಾಗ, ಲಾಂಗ್ ಡ್ರೈವ್ ಹೋದಾಗ ನಮಗೆ ಬ್ಯಾಟ್ರಿ ಚಾರ್ಜಿಂಗು ಇಲ್ಲಾಂದ್ರೆ ಮೊಬೈಲ್ ಚಾರ್ಜಿಂಗ್ಗೆ ಜಾಸ್ತಿ ಅವ್ರಿಗೆ ತಲೆ ಕೆಡ್ಸ್ಕೊಂತಾರೆ. ಸೊ ಇದರಲ್ಲಿ ರಿವರ್ಸ್ ಗೇರ್ ಕೂಡ ಇದೆ. ತುಂಬಾ ವೆಹಿಕಲ್ಸ್ ಅಲ್ಲಿ ಓನ್ಲಿ ಫ್ರಂಟ್ ಗೇರ್ ಮಾತ್ರ ಇರ್ತದೆ, ಬಟ್ ಇದರಲ್ಲಿ ರಿವರ್ಸ್ ಗೇರ್ ಕೂಡ ಇದೆ. ನಾವು ಕುತ್ಕೊಂಡೇನೆ ರಿವರ್ಸ್ ಹಾಕೊಂಡು ಸೊ ಅದನ್ನ ಮೂವ್ ಮಾಡುತ್ತೆ. ಯಾಕಂದ್ರೆ ಇದು ಎಲ್ಲಿ ಕೂಡ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನಾವೇನಾದ್ರೂ ಬೆಟ್ಟ ಹತ್ತಾ ಇದೀವಿ, ಎಲ್ಲಾದ್ರೂ ಸ್ಟೀಪಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಸಡನ್ ಆಗಿ ಹಿಂದೆ ಬರಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ನಾವು ಡೌನ್ ಹೋಗ್ತಾ ಇದೀವಿ, ಹಿಂದ್ಗಡೆ ಹೋಗ್ಬೇಕು ಅಂದ್ರೂ ಕೂಡ ಇದು ನಮಗೆ ಕಂಟ್ರೋಲ್ ಮಾಡುತ್ತೆ. ಸೊ ಈ ರೀತಿಯಾದ ಟೆಕ್ನಾಲಜಿ ನಮಗೆ ಎಲ್ಲ ಬೈಕ್ಸ್ ಅಲ್ಲೂ ಕೂಡ ಇದೆ. ನಮಗೆ ಬೇರೆ ಬೇರೆ ಡಿಫ್ರೆಂಟ್ ವೆಹಿಕಲ್ಸ್ ನೋಡಿ. ಸೊ ಇದು ಬಂದ್ಬಿಟ್ಟು ನಮಗೆ ಸಾತಿ ಅಂತ ಹೇಳ್ತೀವಿ. ಈ ಸಾತಿ ವೆಹಿಕಲ್ ಬಂದ್ಬಿಟ್ಟು ಯಾರೆಲ್ಲ ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಹಾಕೊಂಡು ಹೋಗೋರು, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಮೂಟೆ ಹಾಕೊಂಡು ಹೋಗೋರು, ಸೊ ಹೆಚ್ಚಾಗಿ ಈ ಲಗೇಜಸ್ ನ ಯಾರೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೋ ಅವ್ರಿಗೆ ಯೂಸ್ ಆಗುವಂತಹ ಒಂದು ಬೈಕ್ ಅಂತ ಹೇಳ್ಬೋದು, ಸಾತಿ ಅಂತ. ಸೊ ಇದು ಕೂಡ ನಾವು 60 volts 72 volts ಇದೆ. ಸೊ ಇದರಲ್ಲೂ ಕೂಡ ನಮಗೆ 100+ ಮೈಲೇಜ್ ಕೊಡುವಂತಹ ವೆಹಿಕಲ್ ಇದು. ಸೊ ಎಕನಾಮಿ ಅಂದ್ರೆ ಆಚೆ ಕಡೆ ಒಂದು ನಾವು ಲಗೇಜ್ ವೆಹಿಕಲ್ ತಗೋಬೇಕು ಅಂದ್ರೆ ಒಂದು ಪೆಟ್ರೋಲ್ ವೆಹಿಕಲ್ ತುಂಬಾ ಕಾಸ್ಟ್ಲಿ ಇರ್ತದೆ. ಬಟ್ ಇಲ್ಲಿ EV ವೆಹಿಕಲ್ ಇಂದ ಅವ್ರೇನ್ ನಾವು ಕಷ್ಟ ಬೀಳ್ತಾ ಇದ್ರು ಆ ಕಷ್ಟಕ್ಕೆ ಪ್ರತಿಫಲ ಇದರಲ್ಲಿ ಸಿಗುತ್ತೆ. ಸೊ ಅವರ ಖರ್ಚು ಏನಿದೆಯೋ ಅದು ಸೇವಿಂಗ್ಸ್ ಆಗೋ ತರ ಇದನ್ನ ಮಾಡುತ್ತೆ. ಸೊ ಇವಾಗ ಸಾತಿ ನೋಡಿದ್ರೆ ಅದ್ರ ನೆಕ್ಸ್ಟ್ ವರ್ಷನ್ ಬಂದ್ಬಿಟ್ಟು ಸಾತಿ ಪ್ಲಸ್ ಅಂತ ಹೇಳ್ತೀವಿ. ಇದರಲ್ಲಿ ಹೆಚ್ಚು ನಮಗೆ ಲಗೇಜಸ್ ನ ಹಿಡಿಯುತ್ತೆ. ಹಿಂದ್ಗಡೆ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಇಲ್ಲಿ ಸಿಲಿಂಡರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಮೂಟೆ ಆಗಿರ್ಬೋದು, ಸೊ ನಮಗೆ ಈ ಮಿಲ್ಗಳಲ್ಲಾಗಿರ್ಬೋದು, ಇವರೆಲ್ಲ ಕೂಡ ಯೂಸ್ ಮಾಡುವಂತಹ ದೊಡ್ಡ ವೆಹಿಕಲ್ ಇದು. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಈ ತರ ವೆಹಿಕಲ್ ನ ನಾವು ಆಚೆ ಕಡೆ ಈ ಮೊಬೈಲ್ ಕ್ಯಾಂಟೀನ್ ಅಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು ಲಗೇಜ್ ಅನ್ನ ಹಿಡಿಯುತ್ತೆ. ಅದ್ರ ಜೊತೆಲಿ ಸ್ಪೇಷಿಯಸ್ ಇದೆ. ಹಿಂದ್ಗಡೆ ನಮಗೆ 2 ವೀಲ್ ಬರುತ್ತೆ, ಮುಂದ್ಗಡೆ 1 ವೀಲ್, ಟೋಟಲ್ 3 ವೀಲ್ ಇದೆ. ಇದರಲ್ಲೂ ಕೂಡ ಆಂಟಿ ಥೆಫ್ಟ್ ಲಾಕಿಂಗ್ ಸಿಸ್ಟಮ್ ನ ನಮಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತೆ ರಿವರ್ಸ್ ಇದೆ, ಪಾರ್ಕಿಂಗ್ ಇದೆ. ಅದ್ರ ಜೊತೆಯಲ್ಲಿ ಮುಂದ್ಗಡೆ ಕೂಡ ನಮಗೆ ಲಗೇಜ್ ನ ಹಾಕೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ ನಮಗೆ 800-900 kgs ಕೂಡ ಹಿಡಿಯುತ್ತೆ ಇದರಲ್ಲಿ. ಸೊ ಇದ್ರ ಬಗ್ಗೆ ವಿಡಿಯೋಸ್ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಹುಡುಕ್ಬೋದು. ಸಾತಿ ಪ್ಲೇಸ್ ಅಂತ ಹೊಡೆದ್ರೆ ತುಂಬಾ ವಿಡಿಯೋಸ್ ಅದ್ರಲ್ಲಿ ಬರುತ್ತೆ. ಸೊ ಒಂದ್ಸರಿ ನೀವು ಚೆಕ್ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರು ಈ ಸ್ಕ್ರೀನ್ ಅಲ್ಲಿ ಕೆಳಗಡೆ ಬರುತ್ತೆ. ಸೊ ನನ್ನ ನಂಬರು ಕೂಡ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತೆ. ಸೊ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಏನೇ ಡೌಟ್ ಇದ್ರೂ ನನ್ನ ಕೇಳ್ಬೋದು. ಸೊ ಇದನ್ನ ಡೀಲರ್ಶಿಪ್ ಕೂಡ ನಿಮ್ಗೆ ಏನಾದ್ರು ಎಂಕ್ವೈರಿ ಇದ್ರೆ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೆ ನಮಗೆ ಹ್ಯಾಪಿ ನ್ಯೂಸ್ ಏನು ಅಂತ ಹೇಳಿದ್ರೆ, ನಮ್ಗೆ ಆಲ್ರೆಡಿ 18 ಮಾಡೆಲ್ಸ್ ನಮ್ಮ ಕಂಪ್ನಿಯಲ್ಲಿ ಇದೆ.
ಅದರ ಜೊತೆಗೆ 3 ಮಾಡೆಲ್ಸು ನಮಗೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಈ 3 ಮಾಡೆಲ್ಸಲ್ಲೂ ಕೂಡ ನಮಗೆ ಡಿಫ್ರೆಂಟ್ ನಮಗೆ ಸ್ಟೈಲಿಶ್ ಇದೆ. ಆಚೆ ಕಡೆ ನಾವು ನೋಡೋದಾದ್ರೆ ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಆ ಡಿಸೈನ್ಗೆ ತಕ್ಕಂತೆ ತುಂಬ ಜನ ಅದಕ್ಕೆ ಬರಳ್ತಾರೆ. ಬಟ್ ಇಲ್ಲಿ ನಮಗೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಸೊ ಹೊಸ ಮಾಡೆಲ್ ಎವ್ರಿ 2 ಇಯರ್ಸ್ 3 ಇಯರ್ಸ್ ನಮ್ಮ ಕಂಪನಿ ಲಾಂಚ್ ಮಾಡ್ತಾ ಇದೆ. ಅದೇ ರೀತಿ ಈ ಎಕ್ಸ್ಪೋದಲ್ಲಿ ನಮಗೆ ಈ 3 ಮಾಡೆಲ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಇದರದ್ದು ಹೆಸರು ಇನ್ನೂ ಇಟ್ಟಿಲ್ಲ. ಆ ಹೆಸರನ್ನ ಇವತ್ತು ನಮಗೆ ಈವ್ನಿಂಗು ನಮ್ಮ MD ಸರ್ ಅನೌನ್ಸ್ ಮಾಡ್ತಾರೆ. ಇದರ ಹೆಸರಾಗಿರ್ಬೋದು, ಅದರ ಬ್ಯಾಟ್ರಿ ಕೆಪಾಸಿಟಿ ಆಗಿರ್ಬೋದು, ಅದರ ಪ್ರೈಸ್ ಆಗಿರ್ಬೋದು, ಅದರ ಫೀಚರ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಇವತ್ತು ನಮಗೆ ನಮ್ಮ MD ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅದರ ಡೀಟೇಲ್ಸ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಇದು ಸೇಮ್ ಸಾತಿ. ಸೊ ಅದ್ರ ಜೊತೆಲಿ ನಮಗೆ GTR ಇದೆ, W1 ಇದೆ, ಅದ್ರ ಜೊತೆಲಿ ನಮಗೆ ರೈಡರ್ ಇದೆ. ಸೊ ಅಂದ್ರೆ 18 ಮಾಡೆಲ್ಸ್ ಇದೆ. ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇನು ಮಾಡೆಲ್ಸ್ ಇದೆ, ಯಾರ್ಯಾರು ತಗೋಬೇಕು, ಯಾರಿಗೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸ್ಗಾಗಿರ್ಬೋದು, ಇಲ್ಲಾಂದ್ರೆ ವರ್ಕಿಂಗ್ ಮಾಡೋರ್ಗಾಗಿರ್ಬೋದು, ಇಲ್ಲ ಬೇರೆ ಏನೇನು ಕೆಲಸ ಮಾಡೋರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟ್ ಮಾಡೆಲ್ಸು ನಮ್ಮ ಕಂಪನಿಯಲ್ಲಿ ಅವೈಲೇಬಲ್ ಇದೆ. ಸೊ ನಮ್ಮ ADMS ಕಂಪನಿದು 1600 ಶೋರೂಮ್ಸು ಆಲ್ ಓವರ್ ಇಂಡಿಯಾ ಇದೆ. ಎಲ್ಲೆಲ್ಲಿ ಶೋರೂಮ್ ಇದೆಯೋ ಅಲ್ಲೆಲ್ಲ ಕೂಡ ಸರ್ವಿಸ್ ಸೆಂಟರ್ಸ್ ಇದೆ. ಸೊ ನೀವು ಶೋರೂಮಲ್ಲಿ ಯಾವುದೇ ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಸೊ ಆ ಶೋರೂಮ್ದೇ ಆದ ಒಂದು ಸರ್ವಿಸ್ ಸೆಂಟರ್ ಒಳಗಡೆ ಇರುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮಗೆ ವಾರಂಟಿ ಗ್ಯಾರಂಟಿ ಎರಡೂ ಕೂಡ ಇರುತ್ತೆ. ಅದ್ರದ್ದು ಏನೇ ಡೀಟೇಲ್ಸ್ ಇರಲಿ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೆ ಯಾರಿಗಾದರೂ ಡೀಲರ್ಶಿಪ್ ತಗೋಬೇಕು, ಇದ್ರ ಬಿಸ್ನೆಸ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಯಾರಿಗಾದರೂ ಇದ್ದರೆ, ಸೊ ಅವರು ನಮ್ಮ ಹೆಡ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಬನ್ನಿ. ನಾವೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ನಾವು ಕುತ್ಕೊಂಡು ಮಾತಾಡಿದಾಗ ಇದರ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ವಿಡಿಯೋ Gracias.